ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಮೇಲೆ ದಾಳಿ ಮಾಡಿ ಅದೇನನ್ನು ಸಾಧಿಸಿದ್ದೇನೆ ಅನ್ನುವ ಹುಂಬಿನಲ್ಲಿರುವ ಪಾಕಿಸ್ತಾನ ಈಗ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ಕಾಲ ಬಂದ್ಬಿಟ್ಟಿದೆ. ಭಾರತದ ಒಂದೇ ಒಂದು ಆಪರೇಷನ್ಗೆ ಪಾಕಿಸ್ತಾನ ಒಡೆದು ಎರಡು ಚೂರಾಗಿದೆ. ಭಾರತವನ್ನು ಒಡೆಯುವ ಹುನ್ನಾರ ಮಾಡ್ತಾ ಇದ್ದ ಪಾಕಿಸ್ತಾನ ಈಗ ಎರಡು ಭಾಗವಾಗಿ ತುಂಡಾಗಿದೆ. 1971ರಲ್ಲಿ ಭಾರತ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಅನ್ನುವ ಹೊಸ ದೇಶವಾಗಿ ಮಾರ್ಪಾಡು ಮಾಡಿತು. ಅಲ್ಲಿಗೆ ಪಾಕಿಸ್ತಾನ ಎರಡು ಚೂರಾಗಿತ್ತು. ಈಗ ಇದ್ದ ಉಳಿದ ಒಂದು ಪಾಕಿಸ್ತಾನ ಕೂಡ ಚೂರಾಗಿದೆ. ಬಲೂಚಿಸ್ತಾನ ಅನ್ನುವ ಹೊಸ ದೇಶ ಉದಯವಾಗಿದೆ. ಬಲೂಚ್ ನಾಯಕರು ಬಲೂಚಿಸ್ತಾನ ಸ್ವತಂತ್ರಗೊಂಡಿದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ರಾಯಭಾರಿ ಕಚೇರಿಯನ್ನ ತೆರಳಲು ಅವಕಾಶ ಕೊಡಬೇಕು. ನಮ್ಮ ಬೆಂಬಲ ಭಾರತ ಖಂಡಿತವಾಗಿಯೂ ಇದೆ. ಹಾಗೆಯೇ ನಮ್ಮನ್ನ ಕೂಡ ನೀವು ಒಂದು ದೇಶ ಅಂತ ಪರಿಗಣಿಸಬೇಕು ಅಂತ ಬಲೂಚ್ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ. ನಾವು ಬಲೂಚಿಗಳು, ನಮ್ಮನ್ನ ಪಾಕಿಸ್ತಾನಿಯರು ಅಂತ ಪರಿಗಣಿಸಬೇಡಿ. ನಾವು ಸ್ವತಂತ್ರ್ಯ ಬಲೂಚಿಗಳು, ನಮಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ ಅಂತ ಬಲೂಚಿಗಳು ಆರ್ಭಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದ್ ಕಡೆ ಭಾರತದ ಏಟಿಗೆ ಕಂಗಾಲಾಗಿರುವ ಪಾಕಿಸ್ತಾನ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರೆ, ಇದರ ಮಧ್ಯೆ ಬಲೂಚಿಗಳು ರೊಚ್ಚಿಗೆದ್ದಿದ್ದಾರೆ. ಇದನ್ನ ಪಾಕಿಸ್ತಾನ ಅನ್ನುವ ಪಾಪಿ ದೇಶ ಯಾವ ರೀತಿ ಎದುರಿಸುತ್ತೆ ಅನ್ನೋದೇ ಕುತೂಹಲ. ಅಷ್ಟಕ್ಕೂ ಏನಿದು ಬಲೂಚಿಸ್ತಾನ ದೇಶ? ಯಾರು ಈ ಬಲೂಚಿಗಳು? ಭಾರತದ ಜೊತೆ ಸೇರ್ಬೇಕಾಗಿದ್ದ ಬಲೂಚಿಗಳು ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗಿದ್ಯಾಕೆ? ಬಲೂಚಿಗಳಿಗೆ ಪಾಕಿಸ್ತಾನವನ್ನ ಕಂಡ್ರೆ ಯಾಕೆಷ್ಟು ದ್ವೇಷ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತವನ್ನ ಕೆಣಕೋದಕ್ಕೆ ಬಂದ ಪಾಕಿಸ್ತಾನ ಒಡೆದು ಎರಡು ಚೂರಾಗಿದೆ. ಇಲ್ಲಿವರೆಗೆ ಪಾಕಿಸ್ತಾನದ ವಿರುದ್ಧ ಕೇವಲ ಹೋರಾಟಗಳನ್ನೇ ಮಾಡ್ತಾ ಇದ್ದ ಬಲೂಚಿಗಳು ಈಗ ಹೊಸ ದೇಶದ ಘೋಷಣೆ ಮಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅನ್ನುವ ಹೊಸ ದೇಶ ಉದಯವಾಗಿದೆ. ಹೊಸ ದೇಶ ಘೋಷಣೆ ಮಾಡುತ್ತಿದ್ದಂತೆ ಭಾರತದ ಸಹಾಯವನ್ನ ಕೇಳಿದ್ದಾರೆ ಬಲೂಚಿಗಳು. ಭಾರತದಲ್ಲಿ ತಮ್ಮ ರಾಯಭಾರಿ ಕಚೇರಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಬಲೂಚಿಗಳ ಮನವಿ. ಒಂದು ವೇಳೆ ವಿಶ್ವಸಂಸ್ಥೆಯಿಂದಲೂ ಕೂಡ ಬಲೂಚಿಸ್ತಾನ ಅನ್ನುವ ಹೊಸ ದೇಶಕ್ಕೆ ಮಾನ್ಯತೆ ಸಿಕ್ಕಿಬಿಟ್ರೆ, ಅಲ್ಲಿಗೆ ಪಾಕಿಸ್ತಾನ ತನ್ನ 50%ಕ್ಕಿಂತಲೂ ಹೆಚ್ಚು ಭೂಭಾಗವನ್ನ ಕಳೆದುಕೊಳ್ಳಲಿದೆ. ಬಲೂಚ್ ಹೋರಾಟಗಾರ ಮೀರ್ ಯಾರ್ ಬಲೂಚ್ ನಾವು ಪಾಕಿಸ್ತಾನದಿಂದ ಸಂಪೂರ್ಣವಾಗಿ ಸ್ವತಂತ್ರಗೊಂಡಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಗೂಗಲ್ಗೆ ಹೋಗಿ ಬಲೂಚಿಸ್ತಾನ ಅಂತ ಹುಡುಕಿದ್ರೆ ದೊಡ್ಡ ಮ್ಯಾಪ್ ಕಾಣಿಸುತ್ತೆ. ಅಲ್ಲಿ ಕೇವಲ ಪಾಕಿಸ್ತಾನದ ಮಾತ್ರವಲ್ಲ, ಅಫ್ಘಾನಿಸ್ತಾನದ ಭಾಗ ಇದೆ, ಇರಾನ್ನ ಭಾಗ ಇದೆ, ಇರಾಕ್ನ ಪ್ರದೇಶ ಕೂಡ ಇದೆ. ಬಲೂಚಿಗಳು ಇಷ್ಟು ಪ್ರದೇಶಗಳು ನಮ್ಗೆ ಸೇರಬೇಕಾಗಿದ್ದು ಅಂತ ವಾದ ಮಾಡ್ತಾರೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ಗೊತ್ತಿರಲೇಬೇಕು. ಬಲೂಚ್ ಅಂದರೆ ಒಂದು ಪರಂಪರೆ. ನಮ್ಮಲ್ಲಿ ಯಾವ ರೀತಿ ಪಂಜಾಬಿಗಳಿದ್ದಾರೋ ಅದೇ ರೀತಿ ಪಾಕಿಸ್ತಾನದಲ್ಲಿ ಬಲೂಚಿಗಳಿದ್ದಾರೆ. ಅವರ ಸಂಸ್ಕೃತಿ, ಆಚಾರ, ವಿಚಾರಗಳೆಲ್ಲ ಉಳಿದ ಪಾಕಿಸ್ತಾನದ ಜನರಿಂದ ಭಿನ್ನವಾಗಿದೆ. ಆದರೆ ಸದ್ಯಕ್ಕೆ ಈಗ ನಾವು ಪಾಕಿಸ್ತಾನದಿಂದ ಸ್ವತಂತ್ರಗೊಂಡಿದ್ದೇವೆ ಅಂತ ಬಲೂಚ್ ಹೋರಾಟಗಾರರು ಘೋಷಣೆ ಮಾಡಿಕೊಂಡಿದ್ದಾರೆ. ಬಲೂಚಿಗಳೇನೋ ಘೋಷಣೆ ಮಾಡಿದ್ದಾರೆ, ಆದರೆ ಅಷ್ಟು ಬೇಗ ಈ ದೇಶಕ್ಕೆ ಮಾನ್ಯತೆ ಸಿಗೋದಿಲ್ಲ. ವಿಶ್ವಸಂಸ್ಥೆಯ ಮಾನ್ಯತೆ ಸಿಗಬೇಕು ಅಂದರೆ ಕೆಲವು ಬಲಿಷ್ಠ ದೇಶಗಳ ಸಹಾಯ ಬೇಕಾಗುತ್ತೆ. ಅದರಲ್ಲೂ ಚೀನಾ ಅಂತೂ ಈ ದೇಶಕ್ಕೆ ಮಾನ್ಯತೆ ನೀಡೋದಿಲ್ಲ. ಅಮೆರಿಕ ಕೂಡ ಕಳ್ಳಾಟ ಆಡಬಹುದು, ಆದರೆ ಬಲೂಚಿಗಳು ತಮ್ಮ ಹೋರಾಟ ಬಿಡೋದಿದ್ರೆ ಇಲ್ಲಿವರೆಗೆ ಬಿಡ್ತಾ ಇದ್ರು. ಬಲೂಚಿಗಳ ಹೋರಾಟಕ್ಕೆ ಶತಮಾನದ ಇತಿಹಾಸ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಲೂಚಿಸ್ತಾನಕ್ಕೆ ಒಂದು ಸಂಸ್ಥಾನದ ಮಾನ್ಯತೆಯನ್ನ ಬ್ರಿಟಿಷರು ಕೊಟ್ಟಿದ್ರು. ಈ ಬಲೂಚಿಸ್ತಾನ ಸಂಸ್ಥಾನದಲ್ಲಿ ಹಲವು ಪ್ರಾಂತ್ಯಗಳಿದ್ದವು. ಯಾವ ರೀತಿ ಬ್ರಿಟಿಷರು ನೇಪಾಳ ಹಾಗೂ ಭೂತಾನ್ಗೆ ವಿಶೇಷ ಸ್ಥಾನಮಾನ ನೀಡಿದ್ರು, ಅದೇ ರೀತಿ ಬಲೂಚಿಸ್ತಾನಕ್ಕೂ ಕೂಡ ವಿಶೇಷ ಸ್ಥಾನಮಾನ ನೀಡಿದ್ರು. ಭಾರತ ಸ್ವತಂತ್ರಗೊಂಡಾಗ ಎರಡು ದೇಶಗಳಾಗಿ ಒಡೆದು ಹೋಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಪ್ರಾಂತ್ಯಗಳಿಗೆ ಭಾರತಕ್ಕೆ ಸೇರಬೇಕು ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವ ಗೊಂದಲ ಇತ್ತು. ಅವರಿಗೆ 3 ಆಯ್ಕೆ ಕೂಡ ಇತ್ತು. ಒಂದು ಪಾಕಿಸ್ತಾನಕ್ಕೆ ಸೇರೋದು, ಇನ್ನೊಂದು ಭಾರತಕ್ಕೆ ಸೇರೋದು, ದೊಡ್ಡ ಆಯ್ಕೆ ಅಂದರೆ ಸ್ವತಂತ್ರವಾಗಿರೋದು. ಆಗ ಕೆಲವು ಪ್ರಾಂತ್ಯಗಳು ಪಾಕಿಸ್ತಾನದ ಜೊತೆ ಸೇರಲು ಬಯಸಿದ್ರೆ, ಇನ್ನು ಕೆಲವು ಭಾರತದೊಂದಿಗೆ ವಿಲೀನವಾಗೋದಕ್ಕೆ ಬಯಸುತ್ತವೆ. ಆದರೆ ಕಲಾತ್ ಅನ್ನುವ ಪ್ರದೇಶ ಮಾತ್ರ ಸ್ವತಂತ್ರವಾಗಿ ಉಳಿಯೋದಕ್ಕೆ ಬಯಸುತ್ತೆ. ನಿಮ್ಗೆ ಗೊತ್ತಿರಲಿ, ಇದು ಬಲೂಚಿಸ್ತಾನದ ಒಂದು ಪ್ರಾಂತ್ಯ. ಯಾವಾಗ ಕಲಾತ್ ಪ್ರಾಂತ್ಯಕ್ಕೆ ಸ್ವತಂತ್ರ್ಯದ ಸ್ಥಾನಮಾನ ಸಿಗುತ್ತೆ ಅಂತ ಗೊತ್ತಾಯಿತು, ಆಗ ಉಳಿದ ಬಲೂಚಿಸ್ತಾನ ಪ್ರಾಂತ್ಯಗಳು ಕೂಡ ಕಲಾತ್ ಜೊತೆ ಸೇರೋದಕ್ಕೆ ಬರ್ತಾವೆ. ಅದಕ್ಕೂ ಬ್ರಿಟಿಷ್ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಸಭೆ ಕರೆದು ಬಲೂಚಿಸ್ತಾನ ಅನ್ನುವ ದೇಶವನ್ನ ಘೋಷಣೆ ಮಾಡ್ತಾರೆ. ವಿಶೇಷ ಏನು ಅಂದರೆ, ಇದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಒಪ್ಪಿಗೆ ಸೂಚಿಸಿದ್ದ. ಮತ್ತೊಂದು ಗೊತ್ತಿರಲೇಬೇಕಾದ ಸಂಗತಿ ಅಂದರೆ, ಯಾವ ರೀತಿ 1947 ಆಗಸ್ಟ್ 15ರಂದು ಭಾರತ ಹಾಗೂ ಪಾಕಿಸ್ತಾನ ಸ್ವತಂತ್ರ ದೇಶವಾಗಿ ಸಂಭ್ರಮಿಸಿತು,
ಅದೇ ರೀತಿ ಬಲೂಚಿಸ್ತಾನ ಕೂಡ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತ್ತು. ಸ್ವತಂತ್ರ ದಿನಾಚರಣೆಯನ್ನು ಕೂಡ ಬಲೂಚಿಸ್ತಾನದಾದ್ಯಂತ ಆಚರಣೆ ಮಾಡಲಾಗಿತ್ತು. ಮುಂದೆ ಜಿನ್ನಾ ಷಡ್ಯಂತ್ರ ಶುರುವಾಗುತ್ತೆ. ಇಲ್ಲಿ ಬ್ರಿಟಿಷರು ಬಲೂಚಿಸ್ತಾನಕ್ಕೆ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ನಿಗದಿ ಮಾಡಿರಲಿಲ್ಲ. ಬಲೂಚಿಸ್ತಾನದ ಹಲವು ಪ್ರದೇಶಗಳನ್ನು ಪಾಕಿಸ್ತಾನ ತನ್ನ ಭಾಗ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತು. ಹೀಗಾಗಿ ನಮ್ಮ ಗಡಿ ನಿಗದಿ ಮಾಡಿ ಹಾಗೂ ಪಾಕಿಸ್ತಾನ ನಮ್ಮಿಂದ ಕಸಿದುಕೊಂಡಿರುವ ಭೂಮಿಯನ್ನು ವಾಪಸ್ ಕೊಡಿಸಿ ಅಂತ ಬಲೂಚಿಸ್ತಾನದಲ್ಲಿರುವ ಪ್ರಾಂತ್ಯಗಳ ರಾಜರು ಬ್ರಿಟಿಷರಿಗೆ ಪತ್ರ ಬರೀತಾರೆ. ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಪಾಕಿಸ್ತಾನಕ್ಕೆ ಹೋಗಿ ಕೇಳೋಣ ಅಂತ ಜಿನ್ನಾ ಬಳಿಗೆ ಹೋಗ್ತಾರೆ. ಅಲ್ಲಿ ಕೂಡ ಬಲೂಚಿಸ್ತಾನದ ರಾಜರಿಗೆ ಸಿಗಬೇಕಾದ ಮರ್ಯಾದೆ ಸಿಗೋದಿಲ್ಲ. ಕೊನೆಗೆ ಜಿನ್ನಾ, ನೀವು ಪಾಕಿಸ್ತಾನದ ಜೊತೆ ವಿಲೀನ ಆಗಿಬಿಡಿ, ಇಲ್ಲ ಅಂದರೆ ನಿಮಗೆ ಅಂತಾರಾಷ್ಟ್ರೀಯ ಗಡಿ ಸಿಗೋದಿಲ್ಲ, ದೇಶಕ್ಕೆ ಮಾನ್ಯತೆ ಕೂಡ ಸಿಗೋದಿಲ್ಲ, ನಮ್ಮ ಜೊತೆ ಸೇರಿದರೆ ಕೊನೆ ಪಕ್ಷ ಗಡಿಯಾದರೂ ಗುರುತಾಗುತ್ತೆ ಅಂತ ಜಿನ್ನಾ ತಂತ್ರಗಾರಿಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ನೀವು ಪಾಕಿಸ್ತಾನದ ಜೊತೆ ವಿಲೀನವಾಗದೇ ಇದ್ದರೆ ನಿಮ್ಮ ಮೇಲೆ ಸೇನಾ ದಾಳಿ ಮಾಡ್ತೇವೆ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಜಿನ್ನಾ ಹಾಕಿದ ಈ ಬೆದರಿಕೆ ಬಲೂಚ್ ರಾಜರನ್ನ ರೊಚ್ಚಿಗೇಳುವಂತೆ ಮಾಡುತ್ತೆ. ಹಿಂದೆ ಮುಂದೆ ನೋಡದ ಬಲೂಚ್ ಪ್ರಾಂತ್ಯದ ರಾಜರು ಯುದ್ಧಕ್ಕಾಗಿ ತಯಾರಿ ಮಾಡ್ತಾರೆ. ಶಸ್ತ್ರಾಸ್ತ್ರಗಳಿಗಾಗಿ ಕಾಮನ್ವೆಲ್ತ್ ಸಂಘಟನೆಯ ಮೊರೆ ಹೋಗುತ್ತೆ ಬಲೂಚ್. ಆದರೆ ಕಾಮನ್ವೆಲ್ತ್ ಸಂಘಟನೆ ಬಲೂಚಿಸ್ತಾನದ ಸಹಾಯಕ್ಕೆ ಬರೋದಿಲ್ಲ. ಕೊನೆಗೆ ಭಾರತವಾದರೂ ಸಹಾಯಕ್ಕೆ ಬರುತ್ತೆ ಅಂತ ಭಾರತದ ಸಹಾಯವನ್ನು ಕೇಳ್ತಾರೆ ಬಲೂಚ್ ಜನರು. ಆದರೆ ಭಾರತ ಕೂಡ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಭಾರತ ತನ್ನ ಆಂತರಿಕ ಸಂಘರ್ಷವನ್ನು ಸರಿಪಡಿಸೋದರಲ್ಲೇ ಇತ್ತು. ಗಾಂಧೀಜಿ ಹತ್ಯೆ, ಸಂಸ್ಥಾನಗಳ ಏಕೀಕರಣದ ವಿಚಾರದಲ್ಲಿ ಭಾರತ ಮುಳುಗಿತ್ತು. ಯಾವಾಗ ಬಲೂಚಿಸ್ತಾನಕ್ಕೆ ಭಾರತದಿಂದಲೂ ಸಹಾಯ ಸಿಗೋದಿಲ್ಲ ಅನ್ನೋದು ಜಿನ್ನಾಗೆ ಗೊತ್ತಾಯಿತು, ಅಲ್ಲಿಗೆ ಬಲೂಚಿಸ್ತಾನದ ಭಾಗಗಳು ಪಾಕಿಸ್ತಾನದ ಜೊತೆ ವಿಲೀನಗೊಂಡಿದೆ ಅಂತ ಜಿನ್ನಾ ಘೋಷಣೆ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ಬಲೂಚಿಸ್ತಾನದ ಮೇಲೆ ಸೇನಾ ದಾಳಿಯನ್ನು ಕೂಡ ಮಾಡಲಾಗುತ್ತೆ. ವಿಧಿ ಇಲ್ಲದ ಬಲೂಚ್ ರಾಜರು ಪಾಕಿಸ್ತಾನಕ್ಕೆ ಶರಣಾಗ್ತಾರೆ. ಅಲ್ಲಿಗೆ ಸ್ವತಂತ್ರಗೊಂಡು 1 ವರ್ಷವೂ ಆಗದೇ ಇದ್ದ ಬಲೂಚಿಸ್ತಾನ ಅನ್ನುವ ದೇಶ ಪಾಕಿಸ್ತಾನದ ಜೊತೆ ವಿಲೀನವಾಗುತ್ತೆ. ಪಾಕಿಸ್ತಾನ ಬಲೂಚಿಸ್ತಾನವನ್ನು ತನ್ನ ಜೊತೆ ವಿಲೀನವೇನೋ ಮಾಡಿಕೊಳ್ತು, ಆದರೆ ಅದಕ್ಕೆ ಬೇಕಾದ ಸ್ಥಾನಮಾನಗಳನ್ನು ಕೊಡಲೇ ಇಲ್ಲ, ಅದರ ಅಭಿವೃದ್ಧಿಯನ್ನ ಮಾಡಲೇ ಇಲ್ಲ. ಒಂದು ರೀತಿ ಮಲತಾಯಿ ಧೋರಣೆಯನ್ನ ಈ ಭಾಗಕ್ಕೆ ಮಾಡ್ತಾ ಇದೆ ಪಾಕಿಸ್ತಾನ. ಬಲೂಚಿಸ್ತಾನದ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಸಿಕೊಳ್ಳುವ ಪಾಕಿಸ್ತಾನ ಅದರ ಅಭಿವೃದ್ಧಿ ಬಗ್ಗೆ ಮಾತ್ರ ಚಿಂತೆ ಮಾಡೋದೇ ಇಲ್ಲ. ಅಂದಿನಿಂದ ಇಂದಿನವರೆಗೂ ಬಲೂಚಿಗಳು ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡುತ್ತಲೇ ಇದ್ದಾರೆ. ಆದರೆ ಈ ಬಾರಿ ಅವರ ಹೋರಾಟಕ್ಕೆ ಆನೆ ಬಲ ಬಂದಿದೆ. ಒಂದು ಕಡೆ ಭಾರತ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಹೀಗಾಗಿ ಪಾಕಿಸ್ತಾನ ಭಾರತವನ್ನು ಎದುರಿಸುವಲ್ಲಿ ಬ್ಯುಸಿ ಇದ್ದರೆ ಬಲೂಚಿಗಳು ತಮ್ಮ ಕೆಲಸವನ್ನ ಮತ್ತೊಂದು ಕಡೆಯಲ್ಲಿ ಶುರು ಮಾಡಿಕೊಂಡಿದ್ರು. ಪಾಕಿಸ್ತಾನಕ್ಕೆ ಸೇರಿದ ಸೇನಾ ಕಚೇರಿಗಳ ಮೇಲೆ, ಸೇನಾ ನೆಲೆಗಳ ಮೇಲೆ, ಸೇನಾ ವಾಹನಗಳ ಮೇಲೆ ಸರಣಿ ದಾಳಿಗಳನ್ನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಾಡ್ತಾ ಇದೆ. ಈ ದಾಳಿಗೆ ಪಾಕಿಸ್ತಾನದ ಸಾವಿರಾರು ಸೈನಿಕರು ಬಲಿಯಾಗ್ತಾ ಇದ್ದಾರೆ. ವಿಡಿಯೋ ಸಮೇತ ತನ್ನ ದಾಳಿಯ ಬಗ್ಗೆ ಜಗತ್ತಿಗೆ ಮಾಹಿತಿ ಕೊಡ್ತಾ ಇದೆ ಬಲೂಚಿಸ್ತಾನ. ಹೀಗೆ ಪಾಕಿಸ್ತಾನದ ಮೇಲೆ ಸರಣಿ ದಾಳಿಗಳನ್ನು ಮಾಡ್ತಾ ಇರುವ ಬಲೂಚಿಸ್ತಾನ ಈಗ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಭಾರತದ ಸಹಾಯವನ್ನ ಕೇಳಿರುವ ಬಲೂಚಿಸ್ತಾನ ದೇಶದ ಮಾನ್ಯತೆ ನೀಡುವಂತೆ ಮನವಿ ಮಾಡಿದೆ. ಈಗ ಒಂದು ವೇಳೆ ಭಾರತ ಬಲೂಚಿಸ್ತಾನದ ಜೊತೆ ನಿಂತ್ಕೊಂಡು ಬಿಟ್ಟರೆ ಯಾವ ರೀತಿ ಬಾಂಗ್ಲಾ ಅನ್ನುವ ದೇಶ ಉದಯವಾಯಿತು, ಅದೇ ರೀತಿ ಬಲೂಚಿಸ್ತಾನ ಅನ್ನುವ ದೇಶ ಕೂಡ ಹುಟ್ಕೊಳ್ಳುತ್ತೆ. ಅಲ್ಲಿಗೆ ಪಾಕಿಸ್ತಾನ ಅನ್ನುವ ದೇಶ ಒಡೆದು ಚೂರಾಗುತ್ತೆ. ಭಾರತವನ್ನ ಕೆಣಕಿದ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕೂಡ ಆಗುತ್ತೆ. ಬಲೂಚಿಸ್ತಾನಕ್ಕೆ ನ್ಯಾಯ ಸಿಕ್ಕಿದ ರೀತಿ ಕೂಡ ಆಗುತ್ತೆ. ನಿಮ್ಮ ಪ್ರಕಾರ ಭಾರತ ಬಲೂಚಿಸ್ತಾನಕ್ಕೆ ಸಹಾಯ ಮಾಡಬೇಕಾ? ಕಾಮೆಂಟ್ ಮಾಡಿ.